ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ವಿಸಿ ಪ್ರಾಪರ್ಟಿ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಬಂದ್ಬಿಟ್ಟು ಇಂಡಿಪೆಂಡೆಂಟ್ ಹೌಸ್, ವೆಸ್ಟ್ ಫೇಸಿಂಗ್ ಮತ್ತೆ ನಾರ್ತ್ ಡೋರ್ ಇರುವಂತಹ ಇಂಡಿಪೆಂಡೆಂಟ್ ಹೌಸ್ ಆಗಿದೆ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇರುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿ ನಮಗೆ BBMP ಕನ್ವರ್ಷನ್ ಅಂದ್ರೆ DC ಕನ್ವರ್ಷನ್ ಆಗಿದೆ. ಬಿ ಖಾತಾ ಬರುತ್ತೆ. ಎಕ್ಸಾಕ್ಟ್ ನಮಗೆ LIC ಮತ್ತೆ ಕ್ಯಾನ್ಫನ್ ಅಲ್ಲಿ ಕೂಡ ನಮಗೆ ಲೋನ್ ಅವೈಲೇಬಲ್ ಇದೆ. ಈ ಪಕ್ಕದಲ್ಲಿ ಏನ್ ಸೈಟ್ ಇದೆ ಇದೆಲ್ಲ ನಮಗೆ ಲೋನ್ ಗಳ ಡಾಕ್ಯುಮೆಂಟ್ಸ್ ಆಗಿರುವಂತದ್ದು. ಲೋನ್ ಕೂಡ ನಮಗೆ ಅಪ್ರೂವಲ್ ಆಗಿದೆ. ಮೈನ್ ಅಡ್ವಾಂಟೇಜ್ ಬಂದ್ಬಿಟ್ಟು ನಮಗೆ 30 ಅಡಿಗಳ ರೋಡ್ ಇರುವಂತದ್ದು. ಪ್ರೆಸೆಂಟ್ ಏನಂದ್ರೆ ಈ ಲೆವೆಟ್ ಅಲ್ಲಿ ಫುಲ್ ಆಗಿ ಡೆವಲಪ್ ಆಗ್ತಾ ಇರುವಂತಹ ಮನೆಗಳು ನಾವು ನೋಡಬಹುದು. ಯಾಕಂದ್ರೆ ಮುಂದೆಗಡೆ ಕೂಡ ನಮಗೆ ಬೋರ್ವೆಲ್ ಕೂಡ ಹಾಕಿದ್ರೆ ನೆಕ್ಸ್ಟ್ ಇನ್ನೇ ಕನ್ಸ್ಟ್ರಕ್ಷನ್ ಕೂಡ ಆಗುತ್ತೆ. ಈ ಫುಲ್ ನಮಗೆ ಮನೆಗಳಾಗಿದೆ. ಒಳ್ಳೆ ಲೊಕೇಶನ್ ಅಲ್ಲೇ ಕೂಡ ನಮಗೆ ಈ ಮನೆನ ಬಿಲ್ಡ್ ಮಾಡಿರುವಂತದ್ದು. ಎಲಿವೇಶನ್ ಅಲ್ಲಿ ನೋಡಬಹುದು. ಈ ಪೋರ್ಷನ್ ನಮಗೆ ಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ, ನ್ಯಾಚುರಲ್ ಸ್ಟೋನ್ ಕೂಡ ಯೂಸ್ ಮಾಡಿದ್ರೆ. ಫುಲ್ ಕವರ್ ಆಗಿರುವಂತಹ ಗೇಟ್, MS ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್ ನ ಯೂಸ್ ಮಾಡಿರುವಂತದ್ದು. ವೀಕ್ಷಕರೇ, ಈಗ ನಾವು ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ರೆ ನೋಡಬಹುದು. ಫ್ಲೋರಿಂಗ್ ಅಲ್ಲಿ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕೇಟ್ ಬೆಟರ್ ನ ಯೂಸ್ ಮಾಡಿದರೆ. ಒಂದು ಕಾರ್ ಪಾರ್ಕಿಂಗ್ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು. ಇಲ್ಲಿ ಬಂದ್ಬಿಟ್ಟು ನಮಗೆ ಒಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಮಾಡಿದ್ದಾರೆ. ಈ ಸರ್ವೆಂಟ್ ರೂಮ್ ಎದುರುಗಡೆ ಫುಲ್ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ಬಾರ್ಡರ್ ಗೆ ಕೂಡ ನಮಗೆ ಟೈಲ್ಸ್ ನ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕಾವೇರಿ ವಾಟರ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಲೆವೆಟ್ ಅಲ್ಲಿ ಕಾವೇರಿ ಇಲ್ಲ. ವಾಟರ್ ಸೋರ್ಸ್ ಬಂದ್ಬಿಟ್ಟು ನಮಗೆ ಬೋರ್ವೆಲ್ ಇದೆ. BBMP ಗೆ ಸೇರಿರೋ ಜಾಗ DC ಕನ್ವರ್ಷನ್ ಆಗಿರೋದು. ನೀರ್ ಸೋರ್ಸ್ ತೊಂದರೆ ಇಲ್ಲ. ಫ್ಯೂಚರ್ ಗೆ ನಮಗೆ ಡೆವಲಪ್ ಆಗುತ್ತೆ. ಮತ್ತೆ ಗಾರ್ಬೇಜ್ ಕಲೆಕ್ಷನ್ ಕೂಡ ನಮ್ಗೆ ಇಲ್ಲಿ ಬರ್ತಾ ಇದಾರೆ. ಡೈಲಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ BBMP ಲಿಮಿಟ್ ಗೆ ಸೇರಿರೋದ್ರಿಂದ. ಈ ಕಾರ್ ಪಾರ್ಕಿಂಗ್ ಬಂದ್ಬಿಟ್ಟು ನಮಗೆ 1 ಕಾರ್ ಪಾರ್ಕಿಂಗ್ 4-5 ಟೂ ವೀಲರ್ ಇಲ್ಲೇ ನಮಗೆ ಬೋರ್ವೆಲ್ ಮತ್ತೆ ನಮಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಫುಲ್ ಕವರ್ಡ್ ಆಗಿರುವಂತಹ ಗೇಟ್ ಈ ಪೋರ್ಷನ್ ಅಲ್ಲಿ. ಅಲ್ಲಿ ನೋಡಬಹುದು. ಅಲ್ಲಿ ವೆಂಟಿಲೇಷನ್ ಗೋಸ್ಕರ ನಮಗೆ ಗ್ಲಾಸ್ ನ ಟಫನ್ ಗ್ಲಾಸ್ ನ ಕೂಡ ನಮಗೆ ಯೂಸ್ ಮಾಡಿದ್ರೆ. ಡೈರೆಕ್ಟ್ ವೆಂಟಿಲೇಷನ್ ನಮಗೆ ಮೈಂಡ್ ವರ್ಗ್ ಹೋಗೋ ತರ ಪ್ರಾವಿಷನ್ ಮಾಡಿದ್ರೆ. ಈ ಸ್ಟೇರ್ ಕೇಸ್ ಕೆಳಗಡೆ ಎಲ್ಲ ನಮಗೆ UPS ಪಾಯಿಂಟ್ ಪ್ರಾವಿಷನ್ ಮತ್ತೆ ಸ್ಟೋರೇಜ್ ಪ್ರಾವಿಷನ್ ನಮಗೆ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಮತ್ತೆ ಈ ಪೋರ್ಷನ್ ಅಲ್ಲಿ ಇಲ್ಲಿ ನೋಡಬಹುದು ಗ್ಯಾಸ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಗ್ಯಾಸ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ಒಂದು ಸರ್ವೆಂಟ್ ರೂಮು, ಹಾಲು, ಕಿಚನ್, TV ಕ್ಯಾಬಿನೆಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಕಾಮನ್ ಬಾತ್ರೂಮ್. ಇದಕ್ಕೆ ಏನ ಡೋರ್ ಫಿಟ್ ಆಗಿಲ್ಲ. ಡೋರ್ ನಮಗೆ ರೆಡಿ ಮಾಡಿ ಕೊಡ್ತಾರೆ. 1/2 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ರೆ. ಆಂಟಿ ಸ್ಕೇಟ್ ವೆಟ್ರೋಫೈಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ರೆ. ವಾಲ್ ಮೌಂಟೆಡ್ ಇಲ್ಲ, ನಮಗೆ ನಾರ್ಮಲ್ ಫ್ಲೋರಿಂಗ್ ಮೌಂಟ್ ಬರುವಂತಹ ಬೇಷನ್ ನಮಗೆ ಫಿಟ್ ಆಗುವಂತ ಜಾಗ. ಈ ಪೋರ್ಷನ್ ಬಂದ್ಬಿಟ್ಟು ಅಗ್ನಿ ಮೇಲೆ ಬರುತ್ತೆ. ಅಗ್ನಿ ಮೇಲೆ ಕರೆಕ್ಟ್ ಆಗಿ ನಮಗೆ ಕಿಚನ್ ನ ಪ್ರಾವಿಷನ್ ಮಾಡಿದರೆ. ಸ್ಟೋರೇಜ್ ಗೆಲ್ಲ ನಮಗೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು TV ಕ್ಯಾಬಿನೆಟ್ ಜೊತೆಗೆ ಒಂದು ಚಿಕ್ಕದಾಗಿರುವಂತಹ ಒಂದು ವಾರ್ಡ್ರೋಬ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. 2 ಅಡಿ ಜಾಗ ಬಿಟ್ಟಿದ್ದಾರೆ. ನಮ್ಗೆಲ್ಲ ಸೇಫ್ಟಿ ಮಾಡಿ ನಮಗೆ ಗ್ರಿಲ್ ಎಲ್ಲ ಮಾಡಿ ಕೊಡ್ತಾರೆ. ಇದು ಬಂದ್ಬಿಟ್ಟು ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ಬರುವಂತ ಜಸ್ಟ್ ಒಂದು ಸರ್ವೆಂಟ್ ರೂಮ್, ಆಫೀಸ್ ರೂಮ್ ಕೂಡ ನಾವು ಬೇಕಾದ್ರೆ ಮಾಡ್ಕೋಬಹುದು. ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು ಸ್ಟೇರ್ ಕೇಸ್ ಗಳಿಗೆ ನಮಗೆ 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಗ್ರಾನೈಟ್ ಯೂಸ್ ಮಾಡಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ನಮಗೆ SS ವರ್ಕ್. ಇಲ್ಲಿ ಟಫಾನ್ ಗ್ಲಾಸ್ ವಿತ್ ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಲೆಫ್ಟ್ ಸೈಡ್ ವಾಲ್ ಮತ್ತೆ ರೈಟ್ ಸೈಡ್ ವಾಲ್ ಫುಲ್ ನಮಗೆ ಸ್ಟ್ರಕ್ಚರ್ ನ ಕೊಟ್ಟಿದ್ದಾರೆ ನೋಡಿ. 40 mm ಗ್ರಾನೈಟ್, SS ರೈಲಿಂಗ್ಸ್ ವರ್ಕ್ ಕಂಪ್ಲೀಟ್ ಆಗಿದೆ. ಎಲಿವೇಶನ್ ಮುಂದೆಗಡೆ ಎಲಿವೇಶನ್ ವೈಸ್ ಅಲ್ಲಿ ನಮಗೆ ಈ ಫ್ರಂಟ್ ಅಲ್ಲಿ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ 2/4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಮೈನ್ ಡೋರ್ ಪಕ್ಕ ಕೂಡ ನಮಗೆ ಡಿಸೈನ್ ಆಗಿರುವಂತಹ ಗ್ಲಾಸ್ ಕೂಡ ನಮಗೆ ಮೇಂಟೈನ್ ಮಾಡಿರುವಂತದ್ದು. ಆ ಜಾಗದಿಂದ ನಮಗೆ ವೆಂಟಿಲೇಷನ್ ಬರ್ತಾ ಇದೆ. ಇದು ನಂದಿ ಬಾಗ್ಲು ಬರುವಂತಹ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮೈನ್ ಡೋರು. ಈಗ ಮನೆ ಒಳಗಡೆ ಎಂಟ್ರಿ ಕೊಟ್ರೆ ಅಪೋಸಿಟ್ ಅಲ್ಲಿ ನಮಗೆ ದೇವ್ರ ಮನೆ ಪ್ರಾವಿಷನ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ L ಶೇಪ್ ಅಲ್ಲಿ ದೊಡ್ಡದಾಗಿ ಹಾಕೊಳ್ಳುವಂತಹ ಒಂದು ಸೋಫಾಗೆ ಹಾಕೊಳ್ಳುವಂತಹ ಒಂದು ಜಾಗ ಕೂಡ ನಮಗೆ ಅದಲ್ಲಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ ನೋಡಿ. ಅಲ್ಲಿ ಸೋಫಾ ಹಾಕೊಂಡು ಡೈರೆಕ್ಟ್ ಆಗಿ ನಾವು TV ಕೂಡ ನೋಡ್ಬೋದು. ಈ ಪೋರ್ಷನ್ ನೋಡ್ಬೋದು. ಟಾಪ್ ಟು ಬಾಟಮ್ ವರ್ಗು ನಮಗೆ ಇಂಟೀರಿಯರ್ ವರ್ಕ್ ನ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. TV ಕ್ಯಾಬಿನೆಟ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಕೆಳಗಡೆ ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಮಾಡಿದ್ದಾರೆ. ಹಾಲು ನಮಗೆ ತುಂಬಾ ದೊಡ್ಡದಾಗಿ ಬಂದಿದೆ, ಸ್ಪೇಷಿಯಸ್ ಆಗಿರುವಂತದ್ದು. ಇದು ಬಂದು ಪೂಜಾ ಮನೆ ಬರುತ್ತೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡೋ ಅಷ್ಟು ಜಾಗ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆ ಡೋರ್ ವ್ಯವಸ್ಥೆ ಕೂಡ ಕೊಟ್ಟಿರುವಂತದ್ದು. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಗ್ರಾನೈಟ್ ಸ್ಲಾಬ್ ಕೂಡ ಕೊಟ್ಟಿದ್ದಾರೆ. 2/4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ.
ಈ ಪೂಜಾಮ್ನಲ್ಲಿ. ಇಲ್ಲಿ ಕೂಡ ಯೂಸ್ ಮಾಡಿರುವಂಥದ್ದು ಟೀ ಕುಡ್ಡಿ ಯೂಸ್ ಮಾಡಿರೋಂಥದ್ದು, ಒಬ್ರು ಕುತ್ಕೊಳ್ಳೋಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಇಲ್ಲಿ ನೋಡಬಹುದು ವೀಕ್ಷಕರೇ, ಒಂದು ಕಾಮನ್ ಬಾತ್ರೂಮು ವಿತ್ ಕಿಚನ್. ಇದು ಓಕೆ, ಈ ಮನೆಗೆ ಈ ಪೋರ್ಷನ್ ಅಲ್ಲಿ ಮಾಡಿರೋ ಅಕಾಮಿಡೇಷನ್ಗೆ ಇದು ಓಕೆ ಅಂತಾನೆ ಹೇಳ್ಬೋದು. ನಾಟ್ ಬ್ಯಾಡ್. ಇಲ್ಲೆಲ್ಲ ನಮಗೆ 6 ಡ್ರಾಯರ್ ಬಾಕ್ಸ್ಗಳು ಕೊಟ್ಟಿರೋವಂಥದ್ದು ನೋಡಿ. ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಕಟ್ಲ, ಅಲ್ಲಿ SS ಬ್ಯಾಸ್ಕೆಟ್, ಸಿಂಕು, ಇಲ್ಲಿ ಸ್ಟವ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಇಟ್ಕೊಂಡ್ರೆ ಇಲ್ಲಿ ಚಿಮ್ಮಿ ಬರುತ್ತೆ. ಗ್ರಾಸರಿ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ದೊಡ್ಡ ದೊಡ್ಡ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ ಕೂಡ ನಮಗೆ ಇಂಟೀರಿಯರ್ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಪಕ್ಕದಲ್ಲಿ ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಈ ಪೋರ್ಷನ್ ಫುಲ್ ನಮಗೆ ಕಿಚನ್ ಏರಿಯಾ ಬರುತ್ತೆ. ಆ ಪೋರ್ಷನ್ ನಮಗೆ WBC ವಿಂಡೋ ಕೊಟ್ಟಿರುವಂಥದ್ದು. ಇದು ಬಂದು ನಮಗೆ ಕಿಚನ್ ಏರಿಯಾ. ಈ ಕಿಚನ್ ಏರಿಯಾ ಪಕ್ಕದಲ್ಲಿ ನಮಗೆ ಕಾಮನ್ ಬಾತ್ರೂಮು, 2x4 ವೆಟ್ರೋಫೆಟಲ್ಸ್ ವಿತ್ ಎಕ್ಸಿಟ್ ಫ್ಯಾನ್ ಎಲ್ಲ ನಮಗೆ ಆಲ್ರೆಡಿ ಫಿಟ್ ಆಗೋಗ್ಬಿಟ್ಟಿದೆ. ವಾಲ್ ಮೌಂಟೆಡ್ ಕಮೌಂಡ್ನ ಪ್ರಾವಿಷನ್ ಮಾಡಿರುವಂಥದ್ದು. ಆಂಟಿಸ್ಕೇಡ್ ವೆಟ್ರೋಫೆಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಮಗೆ ಒಂದು ಹ್ಯಾಂಡ್ ವಾಶ್ ಕೂಡ ಬರುತ್ತೆ. ಬಟ್ ಇಲ್ಲಿ ಕಿಚನ್ ನಮಗೆ ಬಾತ್ರೂಮು ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂಥದ್ದು. ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕದಾಗಿರುವಂತಹ ಒಂದು ರೂಮು. ಈ ರೂಮಲ್ಲಿ ಆರಾಮಾಗಿ ನಾವೊಂದು ಕ್ವೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಮಾಡಿದ್ದಾರೆ. ಒಂದು POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ ವಿತ್ ವಾರ್ಡ್ರೋಬ್. 2 ಸ್ಲೈಡಿಂಗ್ ಡೋರು, ಮೇಲೆ ನಮಗೆ ಬಾಕ್ಸ್ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ಮಿರರ್ ಇಟ್ಟಿದ್ದಾರೆ ನೋಡಿ. ಈ ರೂಮಲ್ಲಿ ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಬಟ್ ಏನು ಅಂದ್ರೆ ಹಾಲು ನಮಗೆ ತುಂಬಾ ದೊಡ್ಡದಾಗಿ ಬಂದಿದೆ, ಸೂಪರ್ ಆಗಿದೆ, ಒಳ್ಳೆ ರೇಟಲ್ಲಿ ಸಿಗ್ತಾ ಇರುವಂಥದ್ದು. POP ವರ್ಕು ಕೂಡ ನಮಗೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಪೋರ್ಷನ್ ಎಲ್ಲ ಬ್ಯೂಟಿಫುಲ್ ಆಗಿದೆ. ವೀಕ್ಷಕರು, ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ನೋಡ್ಬೋದು. ಇದು ಒಂದು ಪಿಲ್ಲರು, ಎಂಟ್ರಿ ಪಿಲ್ಲರ್ಸ್ ಅಲ್ಲೇ ನಮ್ಗೆ ಒಂದು ಬ್ಯೂಟಿಫುಲ್ ಆಗಿ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಗ್ರಾನೈಟು ಮತ್ತೆ ಇದೆಲ್ಲ ನಮಗೆ ಸೇಮ್ ಕಲರ್ ನಮಗೆ ಮ್ಯಾಚ್ ಆಗ್ತಾ ಇದೆ. SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ವಾಲ್ಗೂ ಕೂಡ ಅಷ್ಟೇ ನಮಗೆ ಸ್ಟ್ರಕ್ಚರ್ನ ಮಾಡಿದ್ದಾರೆ. ಇಲ್ಲಿ ನಮಗೆ TV ಕ್ಯಾಬಿನೆಟ್ ಹಿಂದೆಗಡೆ ಕೂಡ ನೋಡಿ UPS ಪಾಯಿಂಟ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರೋಂಥದ್ದು. ಈಗ ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ 2 ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದ್ದೀನಿ. ಇದು ಬಂದ್ಬಿಟ್ಟು ನಮಗೆ ಮಾಸ್ಟರ್ ಬೆಡ್ರೂಮು. ಕುಬೇರನ್ ಮೂಲೆಯಲ್ಲಿ ಬರುವಂತಹ ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್ ವಿತ್ ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ 2 ಡೋರು, ಅಲ್ಲಿ 2 ಡೋರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಫುಲ್ಲು ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಬಾಕ್ಸ್ಗಳ ವ್ಯವಸ್ಥೆನ ಕೊಟ್ಟಿರುವಂಥದ್ದು. ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಆ ಪೋರ್ಷನ್ ಬೇಕಂದ್ರೆ ಒಂದು 3 ಜನ ಕುತ್ಕೊಳ್ಳೋ ಒಂದು ಸೋಫಾ ಕೂಡ ಹಾಕೋಬಹುದು, ಅಷ್ಟು ಜಾಗ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಚೆನ್ನಾಗಿದೆ. ಇದು ಬಂದು ನಮಗೆ TV ಕ್ಯಾಬಿನೆಟ್ ವಿತ್ ಡ್ರೆಸ್ಸಿಂಗ್ ಏರಿಯಾನ ಪ್ರಾವಿಷನ್ ಮಾಡಿರುವಂಥದ್ದು. 4 ವಿಂಡೋಗಳನ್ನ ಕೊಟ್ಟಿದ್ದಾರೆ. POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ, ಸ್ಪೇಷಿಯಸ್ ಆಗಿದೆ, ಸೂಪರ್ ಆಗಿ ಈ ಮಾಸ್ಟರ್ ಬೆಡ್ರೂಮ್ ಬಂದಿರೋಂಥದ್ದು. ಇದು ಅಟ್ಯಾಚ್ ಬಾತ್ರೂಮ್. ಡೋರ್ಗಳಿನ್ನ ಫಿಟ್ ಆಗಿಲ್ಲ, ಡೋರ್ಗಳನ್ನ ಫಿಟ್ ಮಾಡಿ ಕೊಡ್ತಾರೆ ವಿತ್ ಹ್ಯಾಂಡ್ ವಾಶ್, ವಾಲ್ ಮೌಂಟೆಡ್ ಕಮೋಡು, 2x4 ವೆಟ್ರೋಫೆಟಲ್ಸ್, ವೆಂಟಿಲೇಷನ್ಗೆ ವಿಂಡೋ ಎಲ್ಲ ಕೊಟ್ಟಿರುವಂಥದ್ದು. ಸ್ಪೇಷಿಯಸ್ ಆಗಿ ಬಂದಿದೆ. ಇಂಟೀರಿಯರ್ ಅಲ್ಲಿ ಇಲ್ಲೂ ಕೂಡ ನಮಗೆ ಜಾಗಗಳನ್ನ ಕೊಟ್ಟಿದ್ದಾರೆ ನೋಡಿ, ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ. ಎಲ್ಲೂ ವೇಸ್ಟ್ ಮಾಡಿಲ್ಲ, ಅಷ್ಟು ಕ್ಲೀನ್ ಆಗಿ ಕೆಲಸನ ಮಾಡಿದ್ದಾರೆ. ಚೆನ್ನಾಗಿದೆ ಈ ಪೋರ್ಷನ್ ಅಲ್ಲಿ. ಇದು ಎದುರುಗಡೆಗೆ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮು. ಈ ರೂಮಲ್ಲಿ ನಮಗೆ ಕಾಟ್ ಹಾಕಿಲ್ಲ, ಬಟ್ ಇಲ್ಲಿ ನಮಗೆ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಮತ್ತೆ POP ವರ್ಕು ಕೂಡ ನಮಗೆ ಮಾಡಿದ್ದಾರೆ ವಿತ್ ವಾರ್ಡ್ರೋಬ್ ಕೂಡ ನಮಗೆ ರೆಡಿ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂಥ ವಾರ್ಡ್ರೋಬ್, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ಗೆ ಆಪ್ಷನ್ ಕೊಟ್ಟಿರುವಂಥದ್ದು. ಇದು ಡ್ರೆಸ್ಸಿಂಗು, ಕೆಳಗಡೆ ಕೂಡ ಬಾಕ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಇದು ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮು, ವೆಟ್ರೋಫೆಟಲ್ಸ್, ಆಂಟಿಸ್ಕೇಡ್ ವೆಟ್ರೋಫೆಟಲ್ಸ್ ಫ್ಲೋರಿಂಗ್ಗೆ, ವಾಲ್ ಮೌಂಟೆಡ್ ಕಮೋಡು. ಇಲ್ಲೂ ಕೂಡ ನಮಗೆ ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿರುವಂಥದ್ದು. ವಿಂಡೋ ವಿತ್ ಜೊತೆಗೆ ಎಕ್ಸಿಟ್ ಫ್ಯಾನ್ಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದು ಟೋಟಲ್ ನಮಗೆ 3 ರೂಮ್ಗಳಾಗುತ್ತೆ. ಬನ್ನಿ ವೀಕ್ಷಕರು, ಈಗ ಟೆರೆಸ್ಗೆ ಹೋಗೋಣ. ಬಟ್ ಮಾಸ್ಟರ್ ಬೆಡ್ರೂಮ್, ಕುಬೇರನ್ ಮೇಲೆ ಬರೋ ಮಾಸ್ಟರ್ ಬೆಡ್ರೂಮ್ ಮತ್ತು ಸ್ಪೇಷಿಯಸ್ ಆಗಿ ಬಂದಿದೆ. ಸ್ಟೇರ್ ಕೇಸ್ ನಮಗೆ ಸ್ಪೇಷಿಯಸ್ ಆಗಿರುವಂಥದ್ದು, ವಿಶಾಲವಾಗಿರುತ್ತೆ. ಮೇಲ್ಗಡೆ ಸ್ಕೈಲೈಟ್ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ವೀಕ್ಷಕರೇ, ಈಗ ಟೆರೆಸ್ಗೆ ಬಂದೆ. ಓಪನ್ ಟೆರೆಸ್ ಕಾನ್ಸೆಪ್ಟ್ ಅಲ್ಲಿ ಬಿಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಬೇಕು ಅಂದರೆ ಮಂಗಳೂರು ಟೈಲ್ಸ್ ಬೇಕಾದ್ರೆ ಹಾಕೋಬಹುದು. ಓಕೆ, ಇಲ್ಲಿ ಫುಲ್ ಸ್ಲ್ಯಾಬ್ ಹಾಕೊಟ್ಬಿಟ್ಟಿದ್ದಾರೆ ನೋಡಿ. ಟ್ಯಾಂಕ್ ಇಟ್ಟಿದ್ದಾರೆ. ಸ್ಲ್ಯಾಬ್ ಕೊಟ್ಟಿರೋದ್ರಿಂದ ವಾಷಿಂಗ್ ಮಿಷಿನ್ ನೀರೇ ಇಲ್ಲೇ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಗೋಡನ್ ಏನಾದರೂ ಬೇಕು ಅಂದರೆ ಆರಾಮಾಗಿ ನಾವು ಮಾಡ್ಕೋಬೋದು ಗೋಡನ್ನ, ಅಷ್ಟು ಜಾಗನ ಪ್ರಿಪೇರ್ ಇಲ್ಲಿ ಮಾಡಿದ್ದಾರೆ. ಔಟ್ರ್ ಲೊಕೇಶನ್ ನೋಡ್ಬೋದು. ತುಂಬ ಮನೆಗಳು ಈಗ ರೆಡಿ ಆಗ್ತಾ ಇರೋವಂಥದ್ದು. ಪ್ರೆಸೆಂಟ್ ಎಲ್ಲ ವಾಸ ಇದ್ದಾರೆ ಇಲ್ಲಿ. ಒಳ್ಳೆ ಒಳ್ಳೆ ಮನೆಗಳಾಗಿದೆ.
ನೋಡಿ, ಒಳ್ಳೆ ಒಳ್ಳೆ ಮನೆಗಳಾಗಿದೆ. ಐಟಮ್ಸ್ಗಳನ್ನ ಇಸ್ಕೊಳ್ಳೋದಕ್ಕೆ ನೋಡಿ, ಇಲ್ಲ ಚಿಕ್ಕದಾಗಿ ಒಂದು ಅಂಗಡಿ ಕೂಡ ಇಲ್ಲ ಇದೆ. ಸಣ್ಣ ಪುಟ್ಟ ಗ್ರಾಸರಿ ಐಟಮ್ಸ್ಗಳನ್ನ ಇಟ್ಕೊಬೇಕು, ಅಲ್ಲೂ ಕೂಡ ನಾವು ಯೂಸ್ ಮಾಡ್ಕೊಬೋದು. ಪಕ್ಕದಲ್ಲಿ ನಮಗೆ ಅಂಜನಾಪುರ ಬಸ್ ಸ್ಟಾಪ್ಗೆ ಹತ್ರ ಇದೆ. ಅಂಜನಾಪುರ ಬಸ್ ಸ್ಟಾಪ್ ಅಂದರೆ BMTC ಬಸ್ ಸ್ಟಾಪ್ಗೂ ಈ ಮನೆಗೂ ಏನಿಲ್ಲ ಅಂದರೆ ಜಸ್ಟ್ ಒಂದು 500 ಮೀಟರಲ್ಲಿ ಈ ಪ್ರಾಪರ್ಟಿ ಇರೋವಂಥದ್ದು. ಇಲ್ಲಿ ನಮಗೆ ಫೋರಮ್ ಮಾಲ್ಗೆ ನಮಗೆ ಎಕ್ಸಾಕ್ಟು 3.5 ಇಂದ 4 ಕಿಲೋಮೀಟರ್ ಬರುತ್ತೆ. ಅಷ್ಟು ಡಿಸ್ಟೆನ್ಸಲ್ಲಿ ನಮಗೆ ಈ ಪ್ರಾಪರ್ಟಿ ಇರೋವಂಥದ್ದು. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ. 3 ಬೆಡ್ರೂಮ್ ಇರೋ ಇಂಡಿಪೆಂಡೆಂಟ್ ಹೌಸು, ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರು, ಕಡಿಮೆ ಬಜೆಟಲ್ಲಿ ಸಿಗ್ತಾ ಇರೋವಂಥದ್ದು. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು, ಇನ್ನು ವಿಸಿಟಿಂಗ್ ಏನಾದರೂ ಮಾಡಬೇಕು ಅಂದರೆ ರೈಟ್ ಸೈಡಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಈ ಪ್ರಾಪರ್ಟಿಗೆ ಏನಾದರೂ ಲೋನ್ ಏನಾದರೂ ಬೇಕು ಅಂದರೆ ಕ್ಯಾನ್ಫಿನಲ್ಲಿ ಇಲ್ಲಾಂದರೆ LICಲಿ ಬೇಕಾದರೆ ನಾನು ಮಾಡಿಸ್ಕೊಡ್ತೀನಿ. ಅದರಲ್ಲಿ ಯಾವುದೂ ಇಲ್ಲ, ಪ್ರೊಫೈಲ್ ಚೆನ್ನಾಗಿರಬೇಕು ಅಷ್ಟೇ. ಬಟ್ ಒಳ್ಳೆ ನೆಗೋಷಿಯಬಲ್ ರೇಟಲ್ಲಿ ಮತ್ತು ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇರುವಂತಹ ಪ್ರಾಪರ್ಟಿ ಈ ಇಂಡಿಪೆಂಡೆಂಟ್ ಪ್ರಾಪರ್ಟಿ. ಯಾರೆಲ್ಲ ಇದ್ದವ್ರಿಗೂ VC ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.